ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಆಕ್ಟಿವಾ 6G 2024 ಸ್ಕೂಟರ್ನ ರಿವ್ಯೂ. ಬನ್ನಿ ತಡ ಮಾಡ್ದಿರಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ, ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಆಕ್ಟಿವಾ 6Gಯಲ್ಲಿ ನಮಗೆ ಒಟ್ಟು 5 ವೇರಿಯಂಟ್ಗಳು ಬರುತ್ತೆ. ಆಕ್ಟಿವಾ 6G ಸ್ಟ್ಯಾಂಡರ್ಡ್, ಆಕ್ಟಿವಾ 6G ಡಿಲಕ್ಸ್, ಆಕ್ಟಿವಾ 6G ಲಿಮಿಟೆಡ್ ಎಡಿಷನ್, ಆಕ್ಟಿವಾ 6G H ಸ್ಮಾರ್ಟ್, ಆಕ್ಟಿವಾ 6G H ಸ್ಮಾರ್ಟ್ ಲಿಮಿಟೆಡ್ ಎಡಿಷನ್. ಮತ್ತು ಈ ಇಷ್ಟು ವೇರಿಯಂಟ್ಗಳ ಪ್ರೈಸ್ಗಳು ಸ್ಟಾರ್ಟ್ ಆಗೋದು ಬಂದು 97,571 ರೂಪಾಯಿಂದ ಎಂಡ್ ಆಗೋದು 1,05,055 ರೂಪಾಯಿವರೆಗೂ ಇರುತ್ತೆ. ಗಾಡಿ ಔಟ್ಲುಕ್ ಹೇಗಿದೆ ಅಂತ ಒಂದ್ಸತಿ ನೋಡ್ಕೊಂಡು ಬರೋಣ. ಇಂಡಿಯಾದಲ್ಲಿ ಅತಿ ಹೆಚ್ಚು ಸೇಲ್ ಆಗ್ತಿರುವಂತಹ ಸ್ಕೂಟರ್ ಯಾವುದು ಅಂತ ಹೇಳೋದಾದರೆ ಅದು ಆಕ್ಟಿವಾ ಸ್ಕೂಟರ್ ಆಗಿರುತ್ತೆ. 2023 ಡಿಸೆಂಬರ್ನ ಗ್ರಾಫ್ನ ನೋಡೋದಾದರೆ 1,44,336 ಯೂನಿಟ್ ಸ್ಕೂಟರ್ಗಳು ಸೇಲ್ ಆಗಿರುವಂಥದ್ದು. 2022ಕ್ಕೆ ಕಂಪೇರ್ ಮಾಡೋದಾದರೆ 50% ಸೇಲ್ಸು ಆಕ್ಟಿವಾದು ಇನ್ಕ್ರೀಸ್ ಆಗಿದೆ 2023ರಲ್ಲಿ. ಸೊ ಈ ಒಂದು ಗಾಡಿಗೆ ಯಾವುದೇ ಕಾಂಪಿಟೇಷನ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಸ್ಕೂಟ್ರಲ್ಲಿ ನಮಗೆ 6 ಕಲರ್ ವೇರಿಯಂಟ್ ಬರುತ್ತೆ. ಮತ್ತು ಇದು 6G ಸ್ಕೂಟರ್ ಆಗಿರುತ್ತೆ. ಈ ಗಾಡಿ ಮೇಲೆ ನಿಮಗೆ ಎಲ್ಲೂ 6G ಅನ್ನೋದು ಮೆನ್ಷನ್ ಆಗಿರಲ್ಲ. ನೋಡೋಕ್ಕೆ ಹೋದಾಗ ಕನ್ಫ್ಯೂಸ್ ಆಗಬೇಡಿ, ಇದೇ ಒಂದು ರೀಸೆಂಟ್ ಅಥವಾ ಅಪ್ಡೇಟೆಡ್ ವೇರಿಯಂಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಒಂದೊಂದೇ ಸ್ಪೆಸಿಫಿಕೇಷನ್ಸ್ನ ನೋಡ್ತಾ ಹೋಗೋಣ ಬನ್ನಿ. ಈ ಒಂದು ಪರ್ಟಿಕ್ಯುಲರ್ ವೇರಿಯಂಟ್ನ ಫ್ರಂಟ್ ವ್ಯೂನ ನೋಡೋದಾದರೆ ಹೀಗಿರುತ್ತೆ. ಮಿರರ್ಸ್ ಕೊಟ್ಟಿರ್ತಾರೆ ಬ್ಲ್ಯಾಕ್ ಕಲರ್ದು, ಮತ್ತು ಯಾವುದೇ ರೀತಿ ವಿಂಡ್ಶೀಲ್ಡ್ ಕೊಟ್ಟಿರೋದಿಲ್ಲ. LED ಬಲ್ಬ್ ಕೊಟ್ಟಿರ್ತಾರೆ, ಆಲೋಜಿನ್ ಇಂಡಿಕೇಟರ್ಸ್ ಕೊಟ್ಟಿರ್ತಾರೆ. ಮತ್ತು ಹೋಂಡಾ ಅನ್ನೋದು ನಿಮಗೆ ಪ್ರಿಂಟ್ ಆಗಿರುತ್ತೆ, ಯಾವುದೇ 3Dಯಲ್ಲಿ ಬಂದಿರೋದಿಲ್ಲ. ಅದ್ರ ಕೆಳಗಡೆ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಕೊಟ್ಟಿರ್ತಾರೆ. ಮತ್ತು ಅದ್ರ ಕೆಳಗಡೆ ನಿಮಗೆ 2 ಕ್ರೋಮ್ ಫಿನಿಶಿಂಗಲ್ಲಿ ವೆಂಟಿಲೇಷನ್, ಏರ್ ವೆಂಟಿಲೇಷನ್ ಸ್ಪೇಸ್ ಕೊಟ್ಟಿರ್ತಾರೆ. ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅದು. ಸೊ ಅದ್ರ ನೆಕ್ಸ್ಟ್ ಕೆಳಗಡೆ ನಿಮಗೆ ಮಡ್ಗಡ್ ಕೊಟ್ಟಿರ್ತಾರೆ, ಮತ್ತು ಆ ಕಡೆ ಈ ಕಡೆ ರಿಫ್ಲೆಕ್ಟರ್ಸ್ ಕೊಟ್ಟಿರ್ತಾರೆ. ಸೊ ಇದಿಷ್ಟು ಫ್ರಂಟ್ ವ್ಯೂ ಅಂತಲೇ ಹೇಳ್ಬೋದು. ಇನ್ನು ವೀಲ್ ಸೈಜ್ನ ನೋಡ್ತಾ ಹೋಗೋಣ ಬನ್ನಿ. ಈ ಗಾಡಿದು ಫ್ರಂಟ್ ವೀಲ್ ಪೋರ್ಷನ್ಸ್ನ ನೋಡೋದಾದರೆ ನಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿರ್ತಾರೆ. ಮತ್ತು ಇದು ಡ್ರಮ್ ಬ್ರೇಕಿಂದ ಬಂದಿರುತ್ತೆ, ಯಾವುದೇ ಡಿಸ್ಕ್ ಬ್ರೇಕ್ ಕೊಟ್ಟಿರಲ್ಲ. ಡ್ರಮ್ ಬ್ರೇಕ್ದು ಸೈಜ್ ಬಂದು 130 mm ಆಗಿರುತ್ತೆ. ಮತ್ತು ಇದು ಟ್ಯೂಬ್ಲೆಸ್ ಟೈರಿಂದ ಬಂದಿರುತ್ತೆ. ವೀಲು ನಮಗೆ ಸ್ಟೀಲ್ ವೀಲ್ ಆಗಿರುತ್ತೆ, ಯಾವುದೇ ಅಲಾಯ್ ವೀಲ್ ಕೊಟ್ಟಿರಲ್ಲ. ಮತ್ತು ವೀಲ್ ಸೈಜ್ ಬಂದು 12 ಇಂಚಸ್ ಆಗಿರುತ್ತೆ. ಟೈರ್ ಸೈಜ್ ಬಂದು ನಮಗೆ 90x90 12 ಇಂಚಸ್ಸಿಂದ ಕೊಟ್ಟಿರ್ತಾರೆ. ಇದು ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ. ಹಿಂದೆಗಡೆ ಪೋರ್ಷನ್ಸ್ನ ನೋಡೋದಾದರೆ ನಮಗೆ ಇದು 3 ಸ್ಟೆಪ್ ಅಡ್ಜಸ್ಟಬಲ್ ಸಸ್ಪೆನ್ಷನಿಂದ ಬಂದಿರುತ್ತೆ. ಡ್ರಮ್ ಬ್ರೇಕ್ ಇರುತ್ತೆ, ಯಾವುದೇ ಡಿಸ್ಕ್ ಬ್ರೇಕ್ ಇರಲ್ಲ. ಡ್ರಮ್ ಬ್ರೇಕ್ನ ಸೈಜ್ ಬಂದು 130 mm ಆಗಿರುತ್ತೆ. ಮತ್ತು ವೀಲ್ ಇದು ಸ್ಟೀಲ್ ವೀಲ್ ಆಗಿರುತ್ತೆ, ಯಾವುದೇ ವೀಲ್ ಅಲಾಯ್ ವೀಲ್ ಕೊಟ್ಟಿರೋದಿಲ್ಲ. 10 ಇಂಚಸ್ಸಿಂದ ಸ್ಟೀಲ್ ವೀಲ್ ಕೊಟ್ಟಿರ್ತಾರೆ. ಮತ್ತು ಟೈರ್ ಸೈಜ್ ಬಂದು 90x100 10 ಇಂಚಸ್ಸಿಂದ ಬಂದಿರುತ್ತೆ. ಇದು ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ, ಯಾವುದೇ ಟ್ಯೂಬ್ ಟೈರ್ ಇಲ್ಲಿ ಕೂಡ ಕೊಟ್ಟಿರೋದಿಲ್ಲ. ಈ ಗಾಡಿದು ಇಂಜಿನ್ ಸ್ಪೆಸಿಫಿಕೇಷನ್ ಮತ್ತು ಪರ್ಫಾರ್ಮೆನ್ಸ್ನ ನೋಡೋದಾದರೆ 109.51 cc ಅಂದರೆ 110 cc ಅಂತಲೇ ಹೇಳ್ಬೋದು. BHP ಬಂದು 7.73 BHP at 8000 RPM ಅಲ್ಲಿ. ಟಾರ್ಕ್ ಬಂದು 8.90 at 5500 RPM ಅಂತಲೇ ಹೇಳ್ಬೋದು. ವೆಹಿಕಲ್ ವೆಯ್ಟ್ ಬಂದು 106 kg. ಇಂಜಿನ್ ಟೈಪ್ ಬಂದು ಸಿಂಗಲ್ ಸಿಲಿಂಡರು, 2 valves per ಸಿಲಿಂಡರ್, ಏರ್ ಕೂಲ್ಡ್ ಇಂಜಿನ್, ಫ್ಯೂಲ್ ಇಂಜೆಕ್ಷನಿಂದ ಬಂದಿರುತ್ತೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 5.3 ಲೀಟ್ರು, ರಿಸರ್ವ್ ಕೆಪಾಸಿಟಿ ಬಂದು 1.3 ಲೀಟ್ರು. ಇದ್ರದ್ದು ಸ್ಟಾರ್ಟ್ ಟೈಪ್ ಬಂದು ಕಿಕ್ ಸ್ಟಾರ್ಟ್ ಇರುತ್ತೆ ಮತ್ತು ಶೆಲ್ಫ್ ಸ್ಟಾರ್ಟು ಇರುತ್ತೆ, ಯಾವುದೇ ಗೇರ್ ಇರೋದಿಲ್ಲ. ಆಯಿಲ್ ಕೆಪಾಸಿಟಿ ಬಂದು 800 ml ಆಗಿರುತ್ತೆ. 6000 ಕಿಲೋಮೀಟ್ರು ಅಥವಾ 6 ತಿಂಗಳಿಗೊಂದು ಒಂದ್ಸತಿ ಚೇಂಜ್ ಮಾಡಿಸಿದ್ರೆ ಸಾಕಾಗಿರುತ್ತೆ. ಮತ್ತು ಮೈಲೇಜು ಕಂಪ್ನಿಯವ್ರು ಕ್ಲೈಮ್ ಮಾಡ್ತಿರೋದು 47 km/ಲೀಟರ್ ಅಂತ. ಬಟ್ ಕಸ್ಟಮರ್ ರಿವ್ಯೂ ಬಂದು 50ರಿಂದ 60 km ಅಂತಲೇ ಹೇಳ್ಬೋದು. ಮತ್ತು ಟಾಪ್ ಸ್ಪೀಡ್ ಬಂದು 85 km/h ಆಗಿರುತ್ತೆ. ಈ ಗಾಡಿದು ಡಿಕ್ಕಿ ಮತ್ತು ಫ್ಯೂಲ್ ಕ್ಯಾಪ್ದು ಸ್ವಿಚ್ನ ಕೀ ಸ್ಪೇಸ್ ಪಕ್ಕನೇ ಕೊಟ್ಟಿರ್ತಾರೆ. ಇಲ್ಲಿ ಪುಷ್ ಮಾಡಿದ್ರೆ ಸ್ವಿಚ್ನ ನಮಗೆ ಫ್ಯೂಲ್ ಕ್ಯಾಪು ಹೊರಗಡೆನೆ ಕೊಟ್ಟಿರೋದ್ರಿಂದ ಸೀಟ್ನ ತೆಗೆದು ಫಿಲ್ ಮಾಡಿಸೋ ಅವಶ್ಯಕತೆ ಇಲ್ಲ. ಈಸಿಯಾಗಿ ಫಿಲ್ ಮಾಡಿ ಹಾಗೆಯೇ ಕ್ಲೋಸ್ ಮಾಡ್ಬೋದು. ಇಲ್ಲಿ ನೀವು ನೋಡ್ತಿರ್ಬೋದು. ಈ ಗಾಡಿದು ಡಿಕ್ಕಿ ಸ್ಪೇಸ್ನ ನೋಡೋದಾದರೆ 18 ಲೀಟ್ರ್ ಕೊಟ್ಟಿರ್ತಾರೆ. ಅಂದರೆ ಒಂದು ಹೆಲ್ಮೆಟ್ ಇಟ್ಟು ನಮ್ಮದು ಪರ್ಸ್ನಲ್ ಬಿಲಾಂಗಿಂಗ್ಸ್ನ ಕೂಡ ಇಟ್ಟು ಲಾಕ್ ಮಾಡ್ಬೋದು. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಇನ್ಸ್ಟ್ರೂಮೆಂಟಲ್ ಕನ್ಸೋಲ್ ತುಂಬಾ ಡಿಸೈನ್ಫುಲ್ಲಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ತುಂಬಾ ಡಿಸೈನ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಏನಂತ ಹೇಳಿದ್ರೆ ಕಂಪ್ಲೀಟ್ ಅನಲಾಗ್, ಯಾವುದೇ ರೀತಿ ಡಿಜಿಟಲ್ ಕೊಟ್ಟಿರಲ್ಲ. ಟೆಕೋಮೀಟ್ರ್, ಸ್ಪೀಡೋಮೀಟ್ರು, ಫ್ಯೂಯಲ್ ಇಂಡಿಕೇಷನ್ನು, ಆಯಿಲ್ ಇಂಡಿಕೇಷನ್ ಎಲ್ಲ ನಿಮಗೆ ಅನಲಾಗಲ್ಲೇ ಕೊಟ್ಟಿರ್ತಾರೆ. ಮತ್ತು ಈ ಕಡೆ ನೀವು ನೋಡ್ತಿರ್ಬೋದು ಹೈ ಬೀಮ್, ಲೋ ಬೀಮ್, ಇಂಡಿಕೇಟರ್ ಸ್ವಿಚ್ ಮತ್ತು ಹಾರ್ನ್ ಸ್ವಿಚ್ ಎಲ್ಲ ಸಿಂಪಲಾಗಿ ಕೊಟ್ಟಿರೋವಂಥದ್ದು. ಮತ್ತು ಅದ್ರ ಕೆಳಗಡೆ ನಮಗೆ ಸ್ವಲ್ಪ ವಸ್ತುಗಳನ್ನ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಕೀ ಪ್ಲೇಸ್ಮೆಂಟು ಮತ್ತು ಡಿಕ್ಕಿ ಆಯಿಲ್ ಕ್ಯಾಪ್ದು ಸ್ವಿಚ್ ಕೂಡ ಇಲ್ಲೇ ಕೊಟ್ಟಿರ್ತಾರೆ. ಮತ್ತು ಇದ್ರ ಕೆಳಗಡೆ ನಮಗೆ ಸ್ಪೇಸ್ನ ನೋಡೋದಾದರೆ ಕುತ್ಕೊಂಡಾಗ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ಏನಾದರೂ ಇಟ್ಕೊಳ್ಳೋಕ್ಕಾಗಲಿ ಅಥವಾ ನಮ್ಮ ಮಂಡಿಗಳು ತಾಗೋದು ಕಮ್ಮಿ ಇರುತ್ತೆ. ಮತ್ತು ಇಲ್ಲಿ ಹುಕ್ ಕೂಡ ನೋಡ್ಬೋದು, ಏನಾದರೂ ಬ್ಯಾಗ್ನ ಇಟ್ಕೊಳ್ಳೋಕ್ಕೆ ಕೂಡ ಅವಕಾಶ ಮಾಡಿ ಕೊಟ್ಟಿರೋವಂಥದ್ದು ಈ ವೆಹಿಕಲಲ್ಲಿ. ಈ ಗಾಡಿ ಹಿಂದೆಗಡೆ ಲುಕ್ ಹೀಗಿರುತ್ತೆ. ಗ್ರ್ಯಾಬ್ ರೈಲ್ ಕೊಟ್ಟಿರ್ತಾರೆ ಹಿಂದೆಗಡೆ ಇಟ್ಕೊಳ್ಳೋರಿಗೆ, ಪಿಲಿಯನ್ ಸೀಟರ್ಗೆ. ಮತ್ತು ಅದ್ರ ಕೆಳಗಡೆ ಹೋಂಡಾ ಅನ್ನೋ ಬ್ಯಾಡ್ಜಿಂಗ್ ಕೊಟ್ಟಿರ್ತಾರೆ. ಟೈಲ್ ಲ್ಯಾಂಪ್ ಬಂದು LED ಲೈಟ್ ಕೊಟ್ಟಿರ್ತಾರೆ. ಇಂಡಿಕೇಟರ್ಸ್ ಬಂದು ಆಲೋಜಿನ್ ಲೈಟ್ ಕೊಟ್ಟಿರ್ತಾರೆ. ಮತ್ತು ಈ ಗಾಡಿದು ಸೈಲೆನ್ಸರ್ ನೋಟ್ ಅಥವಾ ಎಕ್ಸಾಸ್ಟ್ ನೋಟ್ನ ಕೇಳ್ಕೊಂಡು ಬರೋಣ ಬನ್ನಿ.
ಗಾಡಿ ಎರಡೂ ಸೈಡಲ್ಲಿ ನಮಗೆ ಆ್ಯಕ್ಟಿವ್ ಅಂತ 3D ಬ್ಯಾಡ್ಜಿಂಗಿಂದ ಬಂದಿರುತ್ತೆ. ಕ್ರೋಮ್ ಫಿನಿಷಲ್ಲಿ ತುಂಬಾ ಕ್ಲಾಸಿಕ್ ಆಗಿದೆ. ಹಿಂದೆಗಡೆ ಫುಟ್ ರೆಸ್ಟ್ ನೋಡ್ಬೋದು, ಲೇಡೀಸ್ ಕುತ್ಕೊಳ್ಳೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಸೈಡ್ ಸ್ಟ್ಯಾಂಡ್ ನಮಗೆ ಇದು ಸ್ಮಾರ್ಟ್ ಸೈಡ್ ಸ್ಟ್ಯಾಂಡ್ ಆಗಿರುತ್ತೆ. ಅಂದರೆ ಸೈಡ್ ಸ್ಟ್ಯಾಂಡ್ ಹಾಕಿದ ತಕ್ಷಣ ಇಂಜಿನ್ ಕಟ್ ಆಫ್ ಆಗುತ್ತೆ, ಆನಲ್ಲಿ ಇರೋದಿಲ್ಲ. ತುಂಬಾ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಇವಾಗಿನ ಸಿಚುವೇಷನ್ಗೆ. ಮತ್ತು ಫುಟ್ ರೆಸ್ಟ್ ರಬ್ಬರ್ ಫುಟ್ ರೆಸ್ಟ್ ಆಗಿರುತ್ತೆ, ಹಿಂದೆಗಡೆ ಕುತ್ಕೊಳ್ಳೋರಿಗೆ ಯೂಸ್ಫುಲ್ ಆಗುತ್ತೆ. ಕಿಕ್ಕರ್ ಪ್ಲೇಸ್ಮೆಂಟ್ ಬಂದು ಇಂಜಿನಲ್ಲಿರುತ್ತೆ, ಇಲ್ಲಿ ನೀವು ನೋಡ್ತಿರ್ಬೋದು. ಆ್ಯಸ್ ಯೂಶುವಲ್ ಅದನ್ನು ಕೊಡ್ತಾ ಬಂದಿದ್ದಾರೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 163 mm, ತುಂಬಾ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಡಬಲ್ ಸ್ಟ್ಯಾಂಡ್ ಕೂಡ ಈ ಗಾಡಿಗೆ ಕೊಡ್ತಾ ಬಂದಿದ್ದಾರೆ. ಇಂಜಿನ್ ಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು ಹೋಂಡಾ ಅಂತ 3D ಬ್ಯಾಡ್ಜಿಂಗ್ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಗಾಡಿಗೆ ಮ್ಯಾನುಫ್ಯಾಕ್ಚರ್ ವಾರಂಟಿ ಬಂದು 3 ವರ್ಷ ಇರುತ್ತೆ. ಸ್ಟ್ಯಾಂಡರ್ಡ್ ವಾರಂಟಿ ಬಂದು 36,000 ಕಿಲೋಮೀಟರ್ ಆಗಿರುತ್ತೆ. ಸೊ ಸರ್ವಿಸ್ ಶೆಡ್ಯೂಲ್ನ ಈ ಗಾಡಿಗೆ ನೋಡೋದಾದರೆ ಫಸ್ಟ್ ಸರ್ವಿಸು 750 ಕಿಲೋಮೀಟ್ರಿಂದ 1,000 ಕಿಲೋಮೀಟ್ರ್ ಒಳಗೆ ಅಥವಾ 15 ದಿವಸದಿಂದ 30 ದಿವಸದೊಳಗಡೆ ಫಸ್ಟ್ ಸರ್ವಿಸ್ ಆಗಿರುತ್ತೆ. ಸೆಕೆಂಡ್ ಸರ್ವಿಸ್ ಬಂದು 5,500 ಕಿಲೋಮೀಟ್ರಿಂದ 6,000 ಕಿಲೋಮೀಟ್ರು ಅಥವಾ 165 ದಿವಸದಿಂದ 180 ದಿವಸದೊಳಗಡೆ ಸೆಕೆಂಡ್ ಸರ್ವಿಸ್ ಆಗಿರುತ್ತೆ. ಥರ್ಡ್ ಸರ್ವಿಸ್ ಬಂದು 11,500 ಕಿಲೋಮೀಟ್ರಿಂದ 12,000 ಕಿಲೋಮೀಟ್ರು ಅಥವಾ 350 ದಿವಸದಿಂದ 365 ದಿವಸದೊಳಗಡೆ ಥರ್ಡ್ ಸರ್ವಿಸು ಮಾಡಿಸ್ಬೇಕಾಗಿರುತ್ತೆ. ಮತ್ತು ಈ ಒಂದು ಅಂದರೆ ನಾವೇನು ನೋಡಿದ್ವಿ ಈ ವಿಡಿಯೋ, ಇದು ಸ್ಟ್ಯಾಂಡರ್ಡ್ ವೇರಿಯಂಟ್ದಾಗಿರುತ್ತೆ. ಸ್ಟ್ಯಾಂಡರ್ಡ್ ವೇರಿಯಂಟ್ನ ಆನ್ ರೋಡ್ ಪ್ರೈಸ್ ಬ್ಯಾಂಗ್ಳೂರಲ್ಲಿ ಏನಿದೆ ಅನ್ನೋದಾದರೆ ಎಕ್ಸ್ ಶೋರೂಮ್ ಪ್ರೈಸು 78,174 ರೂಪಾಯಿ ಆಗಿರುತ್ತೆ. ಟ್ಯಾಕ್ಸು 10,913 ರೂಪಾಯಿ ಆಗಿರುತ್ತೆ. ಇನ್ಶೂರೆನ್ಸು ಮತ್ತು ಅದರ್ಸ್ ಅಂದ್ಬಿಟ್ಟು 6,599 ರೂಪಾಯಿ ಆಗಿರುತ್ತೆ. ಆನ್ ರೋಡ್ ಪ್ರೈಸ್ ಬಂದು 95,686 ರೂಪಾಯಿ ಆಗಿರುತ್ತೆ. ಅಂದರೆ 95,686 ರುಪೀಸ್. ಆಲ್ಮೋಸ್ಟ್ ನೀವು ಅನ್ಕೊಬೋದು 96,000 ರೂಪಾಯಿ. ಈ ಒಂದು ಗಾಡಿ ಇನ್ಫಾರ್ಮೇಷನ್ನ ನಿಮಗೆ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಬಾಯ್.